started this Koti Gita Lekana Yajna, our main intention is the worshipping Lord Krishna is not only through the traditional way, it should be very effective through propagating his message, because according to my view, the person means his message. So Krishna means Bhagavad Gita. So the worship of Krishna will be considered as the message of it should be in the form of his message. That is why we started this Koti Gita Lekana Yajna, where 1 crore people they are writing whole Gita. ಧೈರ್ಯ ತುಂಬುವುದಕ್ಕೋಸ್ಕರ ನಾವು ಭಾಷಣ ಮಾಡುವುದಕ್ಕಿಂತ ಇದನ್ನು ಸಂಕಲ್ಪ ಮಾಡಿಕೊಂಡು ಭಗವದ್ಗೀತೆ ಬರೀಲಿಕ್ಕೆ ಶುರು ಮಾಡಿದ್ರೆ ಆವಾಗ ಅವರಿಗೆ ಧೈರ್ಯ ಸಹಜವಾಗಿ ಬರುತ್ತೆ. ಅಂತಹ ರೀತಿಯಲ್ಲಿ ನಮ್ಮೆಲ್ಲರೂ ಕೂಡ ಕೃಷ್ಣನ ಅನುಗ್ರಹ ಪಾತ್ರರನ್ನಾಗಿ ಮಾಡೋದಕ್ಕೋಸ್ಕರ, ಬದುಕಲ್ಲಿ ನಮಗೆ ವಿಜಯವಂತ ಕೊಡೋದಕ್ಕೋಸ್ಕರ ಶ್ರೀಗಳವರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಎಲ್ಲ ಸಾಧಕರು ಆಸ್ತಿಕರು ಭಾಗಿಗಳಾಗಿ ಹರಿವಾಯುಗುರುಗಳ ಅನುಗ್ರಹಕ್ಕೆ, ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ಸೂಚಿಸ್ತೇವೆ. 1 ಕೋಟಿ ಜನರಿಂದ ಗೀತೆಯನ್ನು ಬರೆಸಿ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವಂತಹ ಯೋಜನೆ ಇದಾಗಿದ್ದು, ಕೃಷ್ಣನ ವಿಶೇಷವಾದಂತಹ ಅನುಗ್ರಹಕ್ಕಾಗಿ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು, ಕೃಷ್ಣನ ವಿಶೇಷವಾದಂತಹ ಅನುಗ್ರಹವನ್ನು ಪಡೆಯುವಂತಾಗಬೇಕು. So those of you can sit and write. It's good to write, write Bhagavad Gita. ಗೀತೆಯ ಪ್ರಚಾರ ಆಗ್ತಾ ಇದೆ. ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಗಳವರು ಹೊಸ ರೀತಿಯಿಂದ ಗೀತೆಯ ಪ್ರಚಾರ ಪ್ರಸಾರವನ್ನು ಮಾಡ್ತಾ ಇರುವಂತ ತುಂಬಾ ಸಂತೋಷದ ವಿಷಯ. हम भी गीता लिखेंगे, ये तो अपने लिए सबके लिए पुण्य लाभ है ना. तो बहुत बहुत मेरा प्रणाम और सबसे मेरा आह्वान, आप भी गीता का लेखन कीजिए. पूज्य महाराज, ಈಗಲೇ ನೀವು ಈ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ, ಭಗವದ್ಗೀತೆಯನ್ನು ಬರೆದು ಶ್ರೀಕೃಷ್ಣನಿಗೆ ಕಳಿಸಿ ಅವನಿಂದ ಮಹಾಪ್ರಸಾದವನ್ನು श्री स्वामी जी ने कोटि गीता लेखन यज्ञ मतलब कृष्ण भगवान का और स्वामी जी का अनुग्रह आशीर्वाद प्राप्त हो जाएगा. ಎಲ್ಲರಿಗೂ ಉಪಯೋಗವಾಗುವಂತದ್ದಾದ್ರಿಂದ ಪ್ರತಿಯೊಬ್ಬರೂ ಕೂಡ ಈ ಯಜ್ಞದಲ್ಲಿ ಪಾಲ್ಗೊಳ್ಳೋಣ ಅಂತ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ಲೀಸ್ ಜಾಯಿನ್ ಕೋಟಿ ಗೀತಾ ಲೇಖನ. ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶುರು ಮಾಡಿದ್ದಾರೆ, ನಾವೆಲ್ಲ ಕೈ ಜೋಡಿಸಿ ಈ ಅಭಿಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. मैं सभी लोगों से अनुरोध करता हूं जो इस कोटि गीता लेखना योजना का सभी लोग भागीदार हो जाइए. जय श्री कृष्ण. कोटि गीता लेखना योजना promoted by Sri Suganendra Tirtha is an outstanding initiative. ಮುಂದಿನ ತಲೆಮಾರಿಗೆ ಈ ಮೌಲ್ಯವನ್ನ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ನಾನು ಬರೀತಾ ಇದ್ದೇನೆ, ನೀವು ಬರೀತೀರಲ್ಲ. ನಮಸ್ಕಾರ. ಉಡುಪಿ ಮಠದಿಂದ ಇದು ಶುರುವಾಗಿರುವಂಥದ್ದು. ಹೆಚ್ಚು ಭಕ್ತರು ಇದರಲ್ಲಿ ಭಾಗವಹಿಸಿ ನಿಮಗೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿದ್ದೀವಿ. ಗೀತೆಯನ್ನು ಬರಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ಕೂಡ ಈ ಯಜ್ಞದಲ್ಲಿ ಭಾಗವಹಿಸಿ ಭಗವದ್ಗೀತೆಯನ್ನು ಬರೆದು ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿ ಅಂತ ಕೇಳಿಕೊಳ್ತೀನಿ. ಸೊ ಹಾಗಾಗಿ ನೀವು ಕೂಡ ಇದರಲ್ಲಿ ಭಾಗವಹಿಸಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಕೃಷ್ಣ. I have been coach of India, but I will request every youngster to participate in this.